ಸ್ನೇಹಿತರೆ, ಗ್ರೂಪ್ ಡಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ನೀವೆಲ್ಲರೂ ಈಗಾಗಲೇ ನೋಡಿರ್ಬೋದು ಅನ್ಕೋತೀನಿ. ಈಗಾಗಲೇ ಈ ತರ ನಿಮ್ಮ ಮಾರ್ಕ್ಸ್ ಅನ್ನು ಸಹ ನೀವು ಚೆಕ್ ಮಾಡ್ಕೊಂಡಿರ್ಬೋದು. ಇನ್ನೂ ಯಾರು ಮಾಡಿಲ್ಲ ಅವರು ಕೆಳಗಡೆ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಸರ್, ತುಂಬಾ ಜನ ಕೇಳ್ತಾ ಇದ್ದೀರಾ, ಸರ್ ನಂದು 65 ಆಯ್ತು, ನಂದು 60 ಆಗಿದೆ, ನಂದು 70 ಆಗಿದೆ, ಸರ್ ನಂದು ಕಟ್ ಆಫ್ ಕುಂಡುತ್ತಾ ಅಥವಾ ನಾನು ಫಿಸಿಕಲ್ ಗೆ ಸೆಲೆಕ್ಟ್ ಆಗ್ತೀನಾ ಸರ್, ಫಿಸಿಕಲ್ ಗೆ ಆಗ್ಬೇಕಂತಂದ್ರೆ ಎಷ್ಟು ಮಾರ್ಕ್ಸ್ ನ ತಗೋಬೇಕಂತ ಹೇಳಿ ಕೇಳ್ತಾ ಇರ್ತೀರಾ. ನೋಡೋಣ ಸ್ನೇಹಿತರೆ, ಯಾಕಂದ್ರೆ ಈ ಸಲ ಕಟ್ ಆಫ್ ಎಷ್ಟು ನಿಂದಿರ್ಬೋದು, ಯಾವ ರೀತಿಯ ಕಟ್ ಆಫ್ ಅನ್ನ ಈ ತರ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಹೋಗಿದ್ದು, ಅದರ ಆಧಾರದ ಮೇಲೆ ಈ ಸಲ ಎಷ್ಟು ಮಾರ್ಕ್ಸ್ ನ ನೀವು ತಗೊಂಡ್ರೆ ಈ ಸಲ ಒಂದು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಐತಿ, ಮತ್ತೆ ಫಿಸಿಕಲ್ ಅಲ್ಲಿ ನಿಮ್ಮ ಹೆಸರು ಬರುವಂತ ಚಾನ್ಸಸ್ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಆಗ್ಬೋದು ಅಂತ ಹೇಳಿ ಒಂದು ಅಂದಾಜನ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತಂದ್ರೆ ಕೆಳಗಡೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀವಿ, ಅದಕ್ಕೂ ಜಾಯಿನ್ ಆಗಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆನ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ ಗ್ರೂಪ್ ಡಿ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕಾಲ್ಫಾರ್ಮ್ ಆದಂತ ವೇಕೆನ್ಸಿ ಎಷ್ಟಿದ್ದು ಅಂತಂದ್ರೆ 32,438 ವೇಕೆನ್ಸಿಗಳು ಕಾಲ್ಫಾರ್ಮ್ ಆಗಿದ್ದು, ಆದ್ರೆ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ನಾವು ನೋಡೋದಾದ್ರೆ 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದ್ದು. ಇಲ್ಲಿ ನಾವು ಒಂದು ಲೆಕ್ಕ ಮಾಡಿ ಕಾಂಪಿಟೇಷನ್ ಎಷ್ಟಿದೆ ಅಂತ ನೋಡೋದಾತಂದ್ರ ಒಂದು ವೇಕೆನ್ಸಿಗೆ ಅಥವಾ ಒಂದು ಸೀಟ್ಗೆ 333 ವಿದ್ಯಾರ್ಥಿಗಳೊಂದಿಗೆ ನೀವು ಕಾಂಪಿಟೇಷನ್ ಮಾಡಿ ಉದ್ಯೋಗವನ್ನ ಹಿಡಿಬೇಕಾದಂತ ಅನಿವಾರ್ಯತೆ ಈಗ ಇತ್ತು. ಈಗ ಎಕ್ಸಾಮ್ ಆಗಿ ನೀವೆಲ್ಲರೂ ಕೀ ಆನ್ಸರ್ ನ ನೋಡಿದಿರಾ, ಸರ್ ನನಗೆ ಇಷ್ಟು ಮಾರ್ಕ್ಸ್ ಬಿದ್ದಿದೆ, ಅಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಹೇಳಿ ಲೆಕ್ಕವನ್ನ ಹಾಕ್ತಾ ಇದ್ರೆ ಆದ್ರೆ ಕಟ್ ಆಫ್ ಎಷ್ಟು ನಿಂದಿರಬಹುದು ಅಂತ ಹೇಳಿ ನೀವು ನೋಡೋದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಡಾಟಾ ತೋರಿಸ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ನಾವು ಆಲ್ಮೋಸ್ಟ್ ಬೆಂಗಳೂರಿಂದ ತುಂಬಾ ಜನ ಹಾಕಿರ್ತೀರ, ಬೆಂಗಳೂರು ತೋರಿಸ್ತೀನಿ. ಇಲ್ಲಿ ನೀವು 2024ರಲ್ಲಿ ಕಾಲ್ ಆದಾಗ ಅದರ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಇದು ಕೇವಲ ಏನಂದ್ರೆ ಎಲ್ಲಾ ಕಡೆ ಜೋನ್ ಕೊಡಿದಾಗ ನಾವು ಬೆಂಗಳೂರದ ಅಷ್ಟೇ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಬೆಂಗಳೂರಿಗೆ ಎಷ್ಟು ಸಬ್ಮಿಟ್ ಆಗಿದಾವ ಅಂತಂದ್ರೆ 2,75,000 ಏನಂತಂದ್ರೆ ಅಪ್ಲಿಕೇಶನ್ ಗಳು ಬೆಂಗಳೂರಿಗೆ ಸೆಲೆಕ್ಟ್ ಆಗಿದ್ದು. ಇಲ್ಲಿ ಕಾಲ್ ಆದಂತ ವೇಕೆನ್ಸಿಗಳು ಎಷ್ಟಿದ್ದು 500 ಚಿಲ್ಲರೆ ವೇಕೆನ್ಸಿಗಳು ಬೆಂಗಳೂರಲ್ಲಿ ಕಾಲ್ ಆಗಿದ್ದು. 500 ಚಿಲ್ಲರೆ ವೇಕೆನ್ಸಿಗೆ 2,75,000 ಏನಂತಂದ್ರ ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದ್ದು. ಸ್ನೇಹಿತರಲ್ಲಿ ನೆನಪಿಟ್ಕೋಬೇಕು, ಇಷ್ಟೊಂದು ಕಾಂಪಿಟೇಷನ್ ಇರುವಾಗ ಕಟ್ ಆಫ್ ಯಾವ ರೀತಿ ಹೋಗ್ಬೋದು. ಇಲ್ಲಿ ನಾನು ತೋರಿಸ್ತಾ ಇರುವಂತ ಕಟ್ ಆಫ್ ಇದು ಯಾವುದೇ ರೀತಿಯಿಂದ ಇಷ್ಟೇ ನಿಂದಿರುತ್ತೆ ಅಂತ ಯಾವುದೇ ರೀತಿಯಿಂದ ಅಕ್ಯುರೇಟ್ ಆಗಿಲ್ಲ ಸ್ನೇಹಿತರೆ. ನಾವು ಕೇವಲ ಏನ್ ಮಾಡ್ಬೋದು ಅಂತಂದ್ರೆ ಪ್ರೀವಿಯಸ್ ಕಟ್ ಆಫ್ ಅನ್ನ ಒಂದು ಅಂದಾಜನ ಮಾಡಬಹುದು. ಈ ಸಲ ಇಷ್ಟು ನಿಂದಿರಬಹುದು ಅಂತ ಹೇಳಿ ಹೇಳ್ಬೋದು ಅಷ್ಟೇ, ಆದ್ರೆ ಅಕ್ಯುರೇಟ್ ಆಗಿ ಇಷ್ಟೇ ನಿಂದಿರುತ್ತೆ ಅಂತ ಯಾರಿಗೂ ಗೊತ್ತಿರಕ್ ಆಗೋದಿಲ್ಲ. ಸರ್, ನೀವು ನಾಳೆ ಕೇಳಕ್ ಹೋಗ್ಬೇಡ್ರಿ, ಸರ್ ಇಷ್ಟು ನಿಂದಿರುತ್ತೆ ಅಂತ ಹೇಳಿದ್ರಿ, ಯಾಕೆ ನಿಂದಿರ್ಲಿಲ್ಲ ಅಂತ ಹೇಳಿ ಯಾರು ಹೇಳಕ್ ಆಗುದಿಲ್ಲ. ನಾವೊಂದು ಅಂದಾಜನ ಮಾಡಬಹುದು ಅಷ್ಟೇ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಇಲ್ಲಿ ನೋಡ್ಬೋದು ನಾವು 2019ರಲ್ಲಿ ಏನಂತಂದ್ರ ನಮ್ಮ ಪ್ರೀವಿಯಸ್ ಡಾಟಾ ಸಿಕ್ಕಿತ್ತೆ ನಮಗೆ. ಯಾಕಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ ಕಟ್ ಆಫ್ ಯಾವಾಗಿದೆ 2019 ಕಟ್ ಆಫ್ ನಿಂದಿರುತ್ತೆ. ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಕಟ್ ಆಫ್
2019ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮಿನ ಕಟ್ ಆಫ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಕಟ್ ಆಫ್ ಅನ್ನ ನೋಡ್ಬೋದು. ಅತಿ ಕಡಿಮೆ ಅಂತಂದ್ರೆ ಸಿಕಂದ್ರಾಬಾದ್ ನಿಂತಿದೆ 57% ಸಿಕಂದ್ರಾಬಾದ್ ನಿಂತಿದೆ. ಇನ್ನ ನಾವು ಬೆಂಗಳೂರನ್ನ ನೋಡೋದಾತಂದ್ರೆ ಇಲ್ಲಿ ಬೆಂಗಳೂರು ಹುಬ್ಳಿ ಅಂತ ಕೊಡೋದಾರೆ 66. ಇಲ್ಲಿ ನೋಡ್ಬೋದು ನೀವು 66 ಬೆಂಗಳೂರಲ್ಲಿ ಹೋದ್ಸಲ ನಿಂತಿತ್ತು ಸ್ನೇಹಿತರೆ. ಈ ಸಲ 66ಕ್ಕೆ ನಿಂತಿರುತ್ತಾ ಸ್ನೇಹಿತರೆ? 1 ಲಕ್ಷ ಇಲ್ಲಿ ಗಮನ ಕೊಡಿ. ಅವಾಗ ಕಾಲ್ ಆದಂತ ವೇಕೆನ್ಸಿಗಳ ಸಂಖ್ಯೆ 7167 ವೇಕೆನ್ಸಿಗಳು ಕಾಲ್ ಆಗಿದ್ದು. ಯಾವಾಗ 2019ರಲ್ಲಿ ಅವಾಗ 66 ನಿಂತಿತ್ತು. ಈಗ ಕಾಲ್ ಆಗಿರುವಂತ ವೇಕೆನ್ಸಿಗಳ ಸಂಖ್ಯೆ ಕೇವಲ 503 ವೇಕೆನ್ಸಿ ಆಗಿದೆ. ಹಾಗಾದ್ರೆ ಈಗ ಹೇಳಿ 66 ನಿಂದಿರುತ್ತಾ ಏನಂತ ಹೇಳ್ಬೋದು ನಾವು? ಪಾಸಿಬಲಿ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ವೇಕೆನ್ಸಿಗಳ ಸಂಖ್ಯೆ ಏನಂದ್ರೆ ಕಡಿಮೆ ಇರುವುದರಿಂದ ಮತ್ತೆ ಇಲ್ಲಿ ಅಪ್ಲಿಕೇಶನ್ ಎಷ್ಟು ಜನ ಹಾಕಿದರೆ 2,75,000 ಜನರು ಏನಂತಾರೆ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಈ ಸಲ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ ಅರ್ಥ. ಇವಾಗ ನೀವು ಏನ ಇಲ್ಲಿ ನೋಡಿದ್ರಲ್ಲ ರಾ ಮಾರ್ಕ್ಸ್ ಇವೆಲ್ಲ ರಾ ಅಂದ್ರೆ ಇದಾದ ನಂತರ ಸ್ವಲ್ಪ ನಾರ್ಮಲೈಸ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನು ಬಿಡ್ತಾರೆ. ಅವಾಗ ನಿಮ್ಮ ಮಾರ್ಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅವಾಗ ಬರುವಂತ ಮಾರ್ಕ್ಸೇ ಒರಿಜಿನಲ್ ಆದಂತ ಮಾರ್ಕ್ಸ್. ನಾರ್ಮಲೈಸ್ ಮಾರ್ಕ್ಸ್ ಅಂದ್ರೆ ಏನು? ಮಾರ್ಕ್ಸ್ ಅಂದ್ರೆ ನಾವು ಏನಂತ ಅರ್ಥ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಬೇರೆ ಬೇರೆ ಶಿಫ್ಟ್ ಅಲ್ಲಿ ನೀವು ಎಕ್ಸಾಮ್ ಬರ್ದಿರ್ತೀರಾ. ಇವಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಶಿಫ್ಟ್ ಗಳಲ್ಲಿ ಎಕ್ಸಾಮ್ ತುಂಬಾ ಈಸಿ ಆಗಿ ಬಂದಿರುತ್ತೆ, ಇನ್ನು ಕೆಲವೊಂದು ಶಿಫ್ಟ್ ಗಳಲ್ಲಿ ಎಕ್ಸಾಮ್ ತುಂಬಾ ಟಫ್ ಆಗಿ ಬಂದಿರುತ್ತೆ. ಆ ಒಂದು ಅರ್ಥದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ಈಸಿ ಆದಂತ ವಿದ್ಯಾರ್ಥಿಗಳು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗಿಬಾರ್ದು ಅಂತ ಹೇಳಿ ಏನಾಗುತ್ತೆ ಯಾವ್ದೋ ವಿದ್ಯಾರ್ಥಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಏನಂತಾರ ಮಾರ್ಕ್ಸ್ ಅನ್ನ ನಾರ್ಮಲೈಸ್ ಮಾಡ್ತಾರೆ. ನಾರ್ಮಲೈಸ್ ಅಂತಂದ್ರೆ ಒಂದು ಸರಾಸರಿ ಆದಂತ ಮಾರ್ಕ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ. ಬೇಕಂದ್ರೆ ನಾನು ಇನ್ನೊಂದು ಕ್ಲಿಯರ್ ಆದಂತ ಇದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ನಿಮಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾರ್ಮಲೈಸ್ ಮಾರ್ಕ್ಸ್ ಅಂದ್ರೆ ಏನಂತ ಹೇಳಿ ಒಂದು ವಿಡಿಯೋನ ಹೇಳ್ತೀನಿ. ಇವಾಗ ನೀವು ಜಸ್ಟ್ ಏನಂದ್ರೆ ಅರ್ಥ ಮಾಡ್ಕೊಡ್ರಿ ಅಂತಂದ್ರ ಕಟ್ ಆಫ್ ಯಾವ ರೀತಿ ಬಿಡ್ಬೋದು. ನಾನು ಅವಾಗಲೇ ಹೇಳಿದೆ, ಇಲ್ಲಿ ನೋಡ್ಬೋದು 2025ರಲ್ಲಿ ಬಿಟ್ಟಂತ ಏನಂತಂದ್ರ ವೇಕೆನ್ಸಿಗಳು ಇಲ್ಲಿದಾವೆ. 2019ರಲ್ಲಿ ಕಾಲ್ ಆದಂತ ವೇಕೆನ್ಸಿಗಳು ಇಲ್ಲಿದಾವೆ. ಇಲ್ಲಿ ಕಟ್ ಆಫ್ ಅನ್ನ ನೀವು ನೋಡೋದಾಗ್ತಂದ್ರೆ ಈ ಅಂದಾಜಿನ ಮೇಲೆ ನೋಡ್ಬೇಕಾಗ್ತದೆ. ಯಾಕಂದ್ರೆ ಅವಾಗ ಕಾಲ್ ಆದಂತ ವೇಕೆನ್ಸಿಗಳ ಸಂಖ್ಯೆ 1 ಲಕ್ಷದ ಮೇಲಿತ್ತು. ಈಗ ಕೇವಲ 32,000 ವೇಕೆನ್ಸಿಗಳಿದಾವೆ. ಇಲ್ಲಿ ನೀವು ನೋಡುವಂತ ಏನಂದ್ರೆ ಕಟ್ ಆಫ್ ಇದೆ, ಇದು ಯಾವುದು ಇಷ್ಟೇ ನಿಂದಿರುತ್ತೆ ಅಂತ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಅವಾಗಿನ 1 ಲಕ್ಷ ವೇಕೆನ್ಸಿಗೂ ಈಗ 32 ಲಕ್ಷ ವೇಕೆನ್ಸಿಗೂ ಎಷ್ಟಾಗತ್ತೆ? ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಕಡಿಮೆ ಆಯ್ತು. ಅರ್ಧಕ್ಕಿಂತ ಕಡಿಮೆ ಏನಂತಂದ್ರ ವೇಕೆನ್ಸಿಗಳು ಈ ಸಲ ಕಾಲ್ ಆಗಿದಾವೆ. ನೀವು ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಅರ್ಥ ಮಾಡ್ಕೊಳ್ಬೇಕು. ಇಷ್ಟಂತೂ ನಿಂದ್ರಕ್ ಸಾಧ್ಯನೇ ಇಲ್ಲ. ನಿಂದ್ರಬಹುದು, ಏನ್ ಹೇಳಕ್ ಬರೋದಿಲ್ಲ. ತುಂಬಾ ಜನ ಮಾರ್ಕ್ಸ್ ಜಾಸ್ತಿ ತಗೋಲಿಲ್ಲ ಅಂತಂದ್ರೆ ಕಟ್ ಆಫ್ ಕಡಿಮೆ ನಿಂದ್ರಬಹುದು. ಅವಾಗ ನಾನು ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಸರ್ ಕಟ್ ಆಫ್ ಇಷ್ಟು ನಿಂದಿರುತ್ತೆ ಅಂತ ಹೇಳಿದ್ರಿ, ಕಟ್ ಆಫ್ ಕಡಿಮೆ ನಿಂತ ಅಂತ ಹೇಳಿ ನಿಂತ್ರ ನಿಮ್ ನಸೀಬು. ಆದ್ರೆ ಬೆಂಗಳೂರಿನ ನಾವು ನೋಡ್ತಾ ಹೋಗೋದಾತಂದ್ರೆ ಬೆಂಗಳೂರಲ್ಲಿ ಹೋದ್ಸಲ 66 ಇತ್ತು. ಈ ಸಲ ಯಾರು ಅರಂಜ ಒಂದು 70-75 ಮೇಲೆ ತಗೊಂಡಿದ್ದೀರಾ ಸ್ವಲ್ಪ ಸೇಫ್ ಅಂತ ಫೀಲ್ ಮಾಡ್ಬೋದು. ಆ ಒಂದು ಅಂದಾಜಲ್ಲಿ ಆ ರೇಂಜ್ ಅಲ್ಲೇ ಈ ಸಲ ಏನಂತಂದ್ರೆ ನಿಂದಿರಬಹುದು. ಹಾಗಾದ್ರೆ ಈಗ ಲಿಸ್ಟ್ ಬಿಡುವಂತ ಲಿಸ್ಟ್ ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ಒಂದು ಫಿಸಿಕಲ್ ಗೆ ಲಿಸ್ಟ್ ಬಿಡ್ತಾರೆ. ಫಿಸಿಕಲ್ ಅಂತಂದ್ರೆ ಏನು ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ 1:3 ವಿದ್ಯಾರ್ಥಿಗಳನ್ನ ಏನಂತಂದ್ರೆ ಒಂದು ಸೆಲೆಕ್ಟ್ ಮಾಡ್ಕೋತಾರೆ. ಯಾವ್ದಕ್ಕೆ? ಫಿಸಿಕಲ್ ಗೆ. ಅಂದ್ರೆ 32,000 ಇದೆಯಲ್ಲ, ಇದರ 3:, ಅಂದ್ರೆ 30,000 90,000 ವಿದ್ಯಾರ್ಥಿಗಳನ್ನ ಏನ್ ಮಾಡ್ಕೋತಾರ ಅಂತಂದ್ರೆ ಫಿಸಿಕಲ್ ಗೆ ಸೆಲೆಕ್ಷನ್ ಮಾಡ್ಕೋತಾರೆ. ಆ ಫಿಸಿಕಲ್ ಅಲ್ಲಿ ಏನೇನ್ ಇರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಜಸ್ಟ್ ನಾವೇನಂದ್ರೆ ಕಟ್ ಆಫ್ ಬಗ್ಗೆ ಒಂದು ವಿಚಾರ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಈ ರೀತಿಯ ಒಂದು ಕಟ್ ಆಫ್ ನಿಂದಿರಬಹುದು. ನಾನು ಕೇವಲ ಆದಷ್ಟು ಬೆಂಗಳೂರು ಬಗ್ಗೆನೇ ಈ ಸಲ ಡಿಸ್ಕಷನ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಬೇರೆ ಕಡೆ ಹಾಕಿರುದಿಲ್ಲ, ಬೆಂಗಳೂರಲ್ಲೇ ಹಾಕಿರ್ತಾರ. ಬೇಕಂದ್ರೆ ನಿಮ್ಗೆ ಬೇರೆ ಕಡೆ ನೋಡ್ಕೊಡ್ರಿ. ಏನಂತಂದ್ರೆ ಅಹಮದಾಬಾದ್ ಎಷ್ಟಿದೆ? 62 ನಿಂತಿದೆ. ಅದನ್ನ ಬಿಟ್ರೆ ನೆಕ್ಸ್ಟ್ ತುಂಬಾ ಜನ ಎಲ್ಲಿ ಜಾಸ್ತಿ ವೇಕೆನ್ಸಿ ಇದಾವೆ ಅಂತ ಹೇಳ್ತಿರ್ತಾರೆ. ಎಲ್ಲಿ ಸೆಂಟ್ರಲ್ ಮುಂಬೈ ತುಂಬಾ ಜನ ವಿದ್ಯಾರ್ಥಿಗಳು ಹಾಕಿರ್ತಾರೆ, 64 ಇದೆ ಸೆಂಟ್ರಲ್ ಮುಂಬೈ ಹೋದ್ಸಲ. ಅದನ್ನ ಬಿಟ್ರೆ ಸಿಕಂದ್ರಾಬಾದ್ 57 ಇದೆ. ಅದನ್ನ ಬಿಟ್ರೆ ನೆಕ್ಸ್ಟ್ ನ್ಯೂ ಡೆಲ್ಲಿ ಅದು ಸಹ 70 ಇದೆ. ನೋಡ್ಕೊಡ್ರಿ ಯಾರ್ಯಾರು ನ್ಯೂ ಡೆಲ್ಲಿ ಈ ಸಲ ಹಾಕಿದೀರಾ. ಈ ರೀತಿಯ ಕಟ್ ಆಫ್ ಏನಾದ್ರೆ ಸ್ನೇಹಿತರೆ ಹೋದ್ಸಲ ನಿಂತಿತ್ತು, ಈ ಸಲ ಇನ್ನೊಂದ್ಸಲ ಹೇಳ್ತೀನಿ ಇಷ್ಟೇ ಕಟ್ ಆಫ್ ನಿಂದಿರುತ್ತೆ ಅಂತ ಹೇಳಕ್ ಬರುದಿಲ್ಲ. ಇದಕ್ಕಿಂತ ಜಾಸ್ತಿನೇ ಆಗತ್ತೆ. ಯಾಕಂದ್ರೆ ವೇಕೆನ್ಸಿಗಳು ತುಂಬಾ ಕಡಿಮೆ ಇದಾವೆ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತೆ ಅನ್ಸುತ್ತೆ. ಈ ರೀತಿಯ ಇನ್ಫಾರ್ಮೇಶನ್ ನಿಮಗೆ ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.